ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕಾಟಿಕ್ ಯೂಟ್ಯೂಬ್ ಚಾನಲ್. ನಾನು ಮನ ಆರಾಧನೆ. ಸೊ ಇವತ್ತಿನ ನೋಡಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಅಮೆಜಾನ್ ಪೇ ಆ್ಯಪ್ನಲ್ಲಿ ನೋಡ್ತಿರ್ಬೋದು ನೀವು ಹೇಗೆ ಮೊಬೈಲ್ ರಿಚಾರ್ಜ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವೇ ಮಾಡೋದ್ರಿಂದ ನಾ ಹಾಕೋ ವಿಡಿಯೋ ಮೊದಲು ಬಂದು ತಲುಪುತ್ತಾ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಾಗಿ ನೋಡ್ತಿರ್ಬೋದು ನಾನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೂ ಹೋಗ್ಬಿಟ್ಟು ಜಾಯ್ನ್ ಕೂಡ ಆಗ್ಬೋದು. ಸೊ ಅದ್ರ ಜೊತೆಗೆ ಅಮೆಜಾನ್ ಪೇ ಅಂದರೆ ಅಮೆಜಾನ್ ಅಪ್ಲಿಕೇಶನ್ ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೂ ಹೋಗ್ಬಿಟ್ಟು ಯೂಸ್ ಕೂಡ ಮಾಡ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಅಮೆಜಾನ್ ಪೇ ಬ್ಯಾಲೆನ್ಸ್ನಲ್ಲಿರೋ ವ್ಯಾಲೆಟ್ ಅಲ್ಲಿರೋ ಮನಿಯನ್ನು ಹೇಗೆ ಯೂಸ್ ಮಾಡುವಂತ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವಿಡಿಯೋವನ್ನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ. ಸೊ ನೀವು ಬೇಕಾದರೂ ಹೋಗ್ಬಿಟ್ಟು ವಿಸಿಟ್ ಕೂಡ ಮಾಡ್ಬೋದು. ಸೊ ಬನ್ನಿ ಹೇಗೆ ಅಮೆಜಾನ್ ಪೇನಲ್ಲಿ ಹೇಗೆ ಮೊಬೈಲ್ ರಿಚಾರ್ಜ್ ಮಾಡುವಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಮೇಲ್ಗಡೆ ನೋಡ್ತಿರ್ಬೋದು ಅಮೆಜಾನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ನೋಡ್ತಿರ್ಬೋದು ಕೆಳಗಡೆ ನೋಡ್ತಿರ್ಬೋದು ಮನಿಯನ್ನು ಕೂಡ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ನೋಡ್ತಿರ್ಬೋದು ಬ್ಯಾಂಕ್ ಟ್ರಾನ್ಸ್ಫರ್ ಇದೆ. ಅದೇ ರೀತಿ ಕೆಳಗಡೆ ನೋಡ್ತಿರ್ಬೋದು ಅರ್ನ್ ರಿವಾರ್ಡ್ಸ್ ಎವ್ರಿ ಟೈಮ್ ಯು ಪೇ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಮೊಬೈಲ್ ರಿಚಾರ್ಜ್ ಇದೆ, ಪೇ ಬಿಲ್ಸ್ ಇದೆ, ಅದೇ ರೀತಿ ಟ್ರಾವೆಲ್ ಇದೆ, ಅದೇ ರೀತಿ ಗಿಫ್ಟ್ ಕಾರ್ಡ್ಸ್ ಇದೆ. ಸೊ ನಾನು ಮೊಬೈಲ್ ರಿಚಾರ್ಜ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ಸೊ ನೀವು ಮೊದಲಾಗಿ ಮೇಲ್ಗಡೆ ನೋಡ್ತಿರ್ಬೋದು ಆ್ಯಡ್ ನ್ಯೂ ನಂಬರ್ ಅಂತ ಒಂದು ಆಪ್ಷನ್ ತೋರಿಸ್ತಿದೆ. ಸೊ ಅದೇ ರೀತಿಯಾಗಿ ನೋಡ್ತಿರ್ಬೋದು ಜೀರೋ ಫ್ರೀ ಆನ್ ಮೊಬೈಲ್ ರಿಚಾರ್ಜ್ ಅಂದರೆ ಯಾವುದೇ ರೀತಿಯಾಗಿ ಅಂದರೆ ಎಕ್ಸ್ಟ್ರಾ ಮನಿ ಕಟ್ ಆಗೋದಿಲ್ಲ ಅಂತ ಹೇಳ್ಬೋದು. ನಂತರ ನಿಮಗೆ ಬೇಕಾದ ಮೊಬೈಲ್ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಮೊಬೈಲ್ ನಂಬರನ್ನು ಸೆಲೆಕ್ಟ್ ಮಾಡಿದ ನಂತರ ನೋಡ್ತಿರ್ಬೋದು ನಿಮಗಿಲ್ಲಿ ಸೊ ನಿಮ್ಮೊಂದು ರಿಚಾರ್ಜ್ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ವ್ಯೂ ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ನಿಮಗೆ ಬೇಕಾದ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ನೀವು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿದ ನಂತರ ನೋಡ್ತಿರ್ಬೋದು ನಿಮಗೆ ಕೆಳಗಡೆ ಪೇನ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸೊ ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ನಿಮಗೆ ಪೇ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಬ್ಯಾಂಕ್ ಅಕೌಂಟಿಂದ ಕೂಡ ನೋಡ್ತಿರ್ಬೋದು ನಿಮ್ಮೊಂದು ಯು ಪಿ ಐ ಅಕೌಂಟ್ ಅಂದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಂದ ಕೂಡ ನೀವು ಮನಿ ಟ್ರಾನ್ಸ್ಫರ್ ಮಾಡ್ಬೋದು. ಅದೇ ರೀತಿಗೆ ನೋಡ್ತಿರ್ಬೋದು ಅಮೆಜಾನ್ ಪೇ ಯು ಪಿ ಐ ಇದೆ. ಸೊ ನೆಟ್ ಬ್ಯಾಂಕಿಂಗ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ. ಸೊ ನಾನು ಅಮೆಜಾನ್ ಪೇ ಬ್ಯಾಲೆನ್ಸ್ ನೋಡ್ತಿರ್ಬೋದು 93 ರೂಪೀಸ್ ಇದೆ. ಸೊ ಅದರಿಂದ ನಾನು ಮೊಬೈಲ್ ರಿಚಾರ್ಜನಿಗೆ ನಾನು ಮಾಡ್ತಿದ್ದೀನಿ. ಸೊ ನಂತರ ನೆಕ್ಸ್ಟ್ ಕೆಳಗಡೆ ಪೇ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಸೊ ನೋಡ್ತಿರ್ಬೋದು ಮೊಬೈಲ್ ರಿಚಾರ್ಜ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವೀಗ ಮಾಡಿಬಿಟ್ಟು ಅಮೆಜಾನ್ ಪೇ ಅಪ್ಲಿಕೇಶನಲ್ಲಿ ನೀವು ಈ ರೀತಿಯಾಗಿ ಮೊಬೈಲ್ ರಿಚಾರ್ಜ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಾನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಸೊ ಅದ್ರ ಜೊತೆಗೆ ಅಮೆಜಾನ್ ಪೇ ಅಪ್ಲಿಕೇಶನ್ ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಯೂಸ್ ಕೂಡ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.